ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು 17/2/2025ರಂದು ನಡೆದಂತಹ ಮೊದಲನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, 13ನೇ ಶಿಫ್ಟಿಂದ ಡೈರೆಕ್ಟ್ ಎಲ್ಲಿ ನಡೆದಿದೆ ಎಕ್ಸಾಮು, 17ನೇ ಶಿಫ್ಟಿಗೆ ನಡೆದಿದೆ. ಸೊ ನಡಿಕಿನ ಡೇಸ್ನಲ್ಲಿ ಕ್ವಶನ್ ಪೇಪರ್ ಮಿಸ್ ಆಗಿದ್ದಾವೆ ಅಂತ ಕನ್ಫ್ಯೂಷನ್ ಬೇಡ ನಮಗೆ. ಓಕೆ, ಮೊದಲನೆಯ ಪ್ರಶ್ನೆ ಏನದ ಪ್ರಶ್ನೆ? ಸಿಂಪ್ಲಿಫಿಕೇಶನ್ ಪ್ರಶ್ನೆ ಇದೆ ನೋಡ್ರಿ. ನಾವೆಲ್ಲಿ ಫೋಕಸ್ ಮಾಡ್ತೀವಿ? ಇಲ್ಲಿ 5 1 5, 5 2 10, 12ರಿಂದ ಯಾವ ಸಂಖ್ಯೆ ಬಾಗ್ತತಿ ನೋಡ್ರಿ. ಇದು 12ರಿಂದ ಈ ಸಂಖ್ಯೆ ಹೋಗಂಗಿಲ್ಲ, ಈ ಸಂಖ್ಯೆ ಹೋಗಂಗಿಲ್ಲ, ಇದು ಒಂದ ಹೋಗ್ತೈತಿ. ಯಾಕ? 12ರಿಂದ ಇದು ಗುಣಾಕಾರ ಆಗಿತ್ತಂತಂದ್ರ ಆನ್ಸರ್ ಏನ್ ಬರಬೇಕು? ಸಮಸಂಖ್ಯೆನ ಬರಬೇಕು. ಸಮಸಂಖ್ಯೆಯಿಂದ ಯಾವುದೇ ಸಂಖ್ಯೆ ಗುಣಾಕಾರ ಆಗಿತ್ತಂದ್ರ ಆನ್ಸರ್ ಏನ್ ಬರಬೇಕು? ಸಮಸಂಖ್ಯೆ ಬರಬೇಕು. ಬಟ್ ಇವೆಲ್ಲ ಯಾವ ಸಂಖ್ಯೆ ಅದಾವ? ಬೆಸ ಸಂಖ್ಯೆ ಅದಾವ. ಸೊ ಯಾವುದೇ ಆಪ್ಷನ್ ಸೆಲೆಕ್ಟ್ ಆಗಕ್ಕೆ ಸಾಧ್ಯ ಇಲ್ಲ. ಒಂದೇ ಒಂದು ಆಪ್ಷನ್ ಅನ್ನ ನೀವು ಸೆಲೆಕ್ಟ್ ಮಾಡೋಕೆ ಬರುತ್ತೆ. ಓಕೆ, ನೀವು ಪೂರ್ತಿ ಸಾಲ್ವ್ ಮಾಡ್ತೀರ ಅಂದ್ರೆ ಮಾಡ್ಬೋದು. 4 1 4, 4 9 36, 9 6 ಹೋದ್ರ 3, 3ರಿಂದ 3 ಕ್ಯಾನ್ಸಲ್ ಆಯ್ತು. 9 ಪ್ಲಸ್ 14 ಅಂತಂದ್ರೆ ಎಷ್ಟಾಯ್ತು? 23 ಇಂಟು 12, 12 3 36, 12 2 24, 12 2 24. ಕ್ಯಾಲ್ಕುಲೇಷನ್ 4 1 4, 4 4 16, ಇದು ಎಷ್ಟಾಗುತ್ತೆ? 14. 14 ಪ್ಲಸ್ 14 ಅಂದ್ರೆ 28 ಆಗುತ್ತೆ. 12 8 96, 12 2 24, 19 33. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಓಕೆ, ಬಟ್ ಇಷ್ಟೆಲ್ಲ ಏನಕ್ಕೆ ಮಾಡಬೇಕು? ನಾವು ಯಾವುದೇ ಆನ್ಸರ್ 12ರಿಂದ ಗುಣಾಕಾರ ಆಗತ್ತೈತಿ. 12 ಅಂತಂದ್ರೆ ಏನಿದು? ಸಮಸಂಖ್ಯೆ. ಸಮಸಂಖ್ಯೆಯಿಂದ ಗುಣಾಕಾರ ಆಗಿ ಬಂದಂತಹ ಉತ್ತರ ಯಾವಾಗಲೂ ಸಮಸಂಖ್ಯೆಯೇ ಆಗಿರ್ತದೆ. ಸೊ ಬೆಸ ಸಂಖ್ಯೆ ಆಗಿರೋಕೆ ಸಾಧ್ಯ ಇಲ್ಲ. ಆಪ್ಷನ್ 4ನ್ನ ನಾವು ಡೈರೆಕ್ಟ್ ಪೆನ್ ತೆಗೆದನ್ನ ಚೂಸ್ ಮಾಡ್ಬೋದು. ಎರಡನೆಯ ಪ್ರಶ್ನೆ, 540ಕ್ಕೆ ಒಂದು ವಸ್ತುವನ್ನು ಖರೀದಿಸಿದನು. ಅವನು 20% ಲಾಭ ಗಳಿಸಲು ವಸ್ತುವನ್ನು ಯಾವ ಬೆಲೆಗೆ ಮಾರಾಟ ಮಾಡಬೇಕು? 10% ಅಂದ್ರೆ 54. ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ 10%. 20% ಅಂದ್ರೆ 54 ಡಬಲ್ ಎಷ್ಟು? 108. 540ಕ್ಕೆ 108 ಕೂಡಿಸಿದ್ರೆ ಎಷ್ಟಾಯ್ತು? 648. ಡೈರೆಕ್ಟ್ ಆನ್ಸರ್. ನೀವು ನಾರ್ಮಲ್ ಮೆಥಡ್ಲಿ ಮಾಡ್ತೀರಿ ಅಂದ್ರೆ 540 ರೂಪಾಯಿ ಇತ್ತು. 20% ಲಾಭ ಗಳಿಸ್ಬೇಕಂದ್ರೆ ಎಷ್ಟಕ್ಕೆ ಮಾರಬೇಕು? 120% ಮಾರಬೇಕು. ಹೌದಾ? 100 ರೂಪಾಯಿ ವಸ್ತು ಮ್ಯಾಗ 20% ಲಾಭ ತಗೋಬೇಕಂದ್ರೆ ಎಷ್ಟಕ್ಕೆ ಮಾರ್ತೀರಿ? 120%. 1 0 2 0 ಇಂದ 2 0 ಹೋಯ್ತು. 12 4 48, 12 5 64, 648. ಇದನ್ನ ಯಾಕೆ ಮಾಡ್ಬೇಕು? ಡೈರೆಕ್ಟ್ 20% ತೆಗಿಯಕ್ಕೆ ನಿಮಗೆ ಬರ್ತದೆ. 540ರದ್ದು 10% ಅಂದ್ರೆ 54 ಆಯ್ತು. ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ 54 ಆಯ್ತು. ಹಂಗಾರೆ 20% ಅಂದ್ರೆ ಡಬಲ್ 108. 540ಕ್ಕೆ 108 ಕೊಡ್ಸಿರ 648 ಡೈರೆಕ್ಟ್ ಆನ್ಸರ್ ಆಗಿತ್ತು. ಮೂರನೆಯ ಪ್ರಶ್ನೆ ನೋಡ್ರಿ. ಎಷ್ಟು? 3,40,000, 2,11,000 ಪುರುಷರು ಅದಾರ. ಟೋಟಲ್ ಜನಸಂಖ್ಯೆ 3,40,000 ಐತಿ. ಅದ್ರೊಳಗೆ ಪುರುಷರು ಎಷ್ಟದಾರು? 2,17,000. ಆ ಜನಸಂಖ್ಯೆಯ 11% ಜನರು ಸಾಕ್ಷರರಾಗಿದ್ದಾರೆ. ಟೋಟಲ್ ಜನಸಂಖ್ಯೆಯ 11% ಜನರು ಏನಾಗಿದ್ದಾರೆ? ಸಾಕ್ಷರರಾಗಿದ್ದಾರೆ. ಒಂದು ವೇಳೆ 11% ಪುರುಷರು ಸಾಕ್ಷರರಾಗಿದ್ದಾರೆ, ಶೇಕಡಾವಾರು ಮಹಿಳೆಯರು ಎಷ್ಟು ಸಾಕ್ಷರರು? 11%. ಇದೇ ರೀತಿ ಸೇಮ್ ಪ್ರಶ್ನೆ ಹಿಂದೆ 2-3 ಶಿಫ್ಟ್ ಒಳಗೆ ಬಂದದ, ನಿಮ್ಗೆ ಗೊತ್ತಾಗಿರ್ತದೆ ನೋಡ್ರಿ. ಟೋಟಲ್ ಜನಸಂಖ್ಯೆನೂ 11% ಸಾಕ್ಷರರಾಗ್ಯಾರ, ಪುರುಷರು 11% ಆಗ್ಯಾರ. ಅಂದ್ರೆ ಮಹಿಳೆಯರು ಏನಾಗಿರ್ತಾರೆ? ಆಬ್ವಿಯಸ್ಲಿ 11% ಆಗಿರ್ತಾರ. ಇದನ್ನ ಪೆನ್ ತೆಗೆಯೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಮಾಡ್ಬೋದಿತ್ತು. ಇಲ್ಲಿ ಏನ್ ಬೇಕಾದ್ರೂ ಕೊಡುವರ, ನಮಗೇನು ಸಂಬಂಧ ಇಲ್ಲ. ಇದು 11% ಇದ್ದು ಇದು 11% ಇತ್ತು ಅಂದ್ರೆ ಆನ್ಸರ್ ಏನಾಗಿರ್ತದೆ? 11% ಆಗಿರ್ತದೆ. ಇದು 10% ಇದ್ದು ಇದು 10% ಇದ್ರೆ ಆನ್ಸರ್ ಏನಾಗಿರ್ತದೆ? 10% ಆಗಿರ್ತದೆ. ಓಕೆ, ನೆಕ್ಸ್ಟ್ LCM 18, 72, 184 ಮತ್ತು 144 ಲ ಸ ಎಷ್ಟಾಗ್ತದೆ ಅಂತ ಕೇಳ. ರೈಟ್, ಇಲ್ಲಿ ನೋಡ್ರಿ, ಇದು 18 ಐತಿ, 72 ಐತಿ, 184, 144. 18 ಅಂದ್ರೆ 9 2 18 ನೋಡ್ರಿ. 18 ಅಂತಂದ್ರೆ ಸಮಸಂಖ್ಯೆ. ಸಮಸಂಖ್ಯೆದ ಲ ಸ ಯಾವಾಗ್ಲೂ ಬೆಸ ಸಂಖ್ಯೆ ಆಗಕ್ ಸಾಧ್ಯ ಇಲ್ಲ. ಒಂದು ಆಪ್ಷನ್ ಅಂತೂ ಹೋದ್. ಇನ್ನ 9ರಿಂದ ಯಾವ ಸಂಖ್ಯೆ ಬಾ ಹೋಗ್ತದೆ ಚೆಕ್ ಮಾಡ್ರಿ. 3 3 6 6 3 9 ಈ ಸಂಖ್ಯೆ ಹೋಗ್ತದೆ. 8 3 11 11 11 22 ಈ ಸಂಖ್ಯೆ 9ರಿಂದ ಹೋಗಂಗಿಲ್ಲ. 3 2 5 5 2 7 ಈ ಸಂಖ್ಯೆ 9ರಿಂದ ಹೋಗಂಗಿಲ್ಲ. ಒಂದು ಸಂಖ್ಯೆ 9ರಿಂದ ಹೊಂಟಿತ್ತು, ಆಪ್ಷನ್ 2 ಆಗಿತ್ತು. ಮೊದಲೇಕೆ ಏನ್ ಚೆಕ್ ಮಾಡಿದ್ವಿ ನಾವು?
ಸಮಸಂಖ್ಯೆ ಒಂದ ಯಾವುದೇ ಇತ್ತಂದ್ರೆ ಅದರ ಲಸ ಯಾವಾಗಲೂ ಸಮಸಂಖ್ಯೆನೇ ಇರಬೇಕು. ಬೆಸ ಸಂಖ್ಯೆ ಇದ್ದದ್ದು ಆಗಕ್ಕೆ ಸಾಧ್ಯ ಇಲ್ಲ. ಸೊ ಇದು ಕ್ಯಾನ್ಸಲ್ ಆಯಿತು. ಈ 18 ನೋಡಿದ ತಕ್ಷಣ ನಮ್ಮ ಮೈಂಡ್ ಒಳಗೆ ಬಂತು 9 ಎರಡ್ಲೆ. ಇನ್ನು 9ರಿಂದ ಯಾವ ಸಂಖ್ಯೆ ಬಾಹುಕ ಚೆಕ್ ಮಾಡ್ರಿ. ಇದು ಒಂದ ಆಪ್ಷನ್ 9ರಿಂದ ಬಾಹು ಮುಟ್ಟಿತ್ತು. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. 5ನೆಯ ಪ್ರಶ್ನೆ. 238 ಮೀಟರ್ ಉದ್ದದ ರೈಲು 36 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಪ್ರಯಾಣಿಸಿದರೆ 702 ಮೀಟರ್ ಉದ್ದದ ಸುರಂಗವನ್ನು ದಾಟಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಸೆಕೆಂಡ್ ಒಳಗೆ ಕೇಳ್ಯಾರ. ಓಕೆ, ಟೈಮ್ ಕಂಡುಹಿಡಿಬೇಕು. ಟೈಮ್ ಅಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟೈತಿ ನೋಡ್ರಿ. ಡಿಸ್ಟೆನ್ಸ್ ಅಂದ್ರೆ ಒಟ್ಟು ದೂರ ಎರಡು ತಗೋಬೇಕು, ರೈಲಿನ ದೂರ ಮತ್ತು ಸುರಂಗದ ದೂರ. ಓಕೆ, ಎಷ್ಟಾಕತ್ ನೋಡ್ರಿ. 240 ಆಯ್ತು. 240 ಅಂದ್ರೆ 940. ಒಟ್ಟು ದೂರ ಎಷ್ಟಾಯ್ತು? 940 ಭಾಗಿಸು. ಓಕೆ, ಸ್ಪೀಡ್ ಎಷ್ಟೈತಿ? 36 ಐತಿ. 36 ಬರ್ದೀವಿ. ಇದು ಕಿಲೋಮೀಟರ್ ಪ್ರತಿ ಗಂಟೆ ಐತಿ. ನಾವು ಇದನ್ನ ಏನ್ ಮಾಡ್ಬೇಕು? ಮೀಟರ್ ಪರ್ ಸೆಕೆಂಡಿಗೆ ಬದಲು ಮಾಡ್ಬೇಕಂದ್ರೆ 5/18ರಿಂದ ಗುಣಿಸ್ತೀವಿ. ಭಾಗಿಸು ಇದ್ದದ ಮ್ಯಾಲ ಹೋದ್ರೆ ಏನಾಕತಿ? ಗುಣಿಸು ಆಕತಿ. 18 ಒಂದ್ಲೆ, 18 ಎರಡ್ಲೆ, 5 ಎರಡ್ಲೆ 10, 10ರಿಂದ 1 0 ಹೋದ್ರೆ ಎಷ್ಟು ಉಳಿತು? 94. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. 6ನೆಯ ಪ್ರಶ್ನೆ. ಒಂದು ವಸ್ತುವಿನ ಮೇಲೆ ಮಳಿಗೆಯೊಂದು 12% ಮತ್ತು 18% ಎರಡು ಅನುಕ್ರಮ ರಿಯಾಯಿತಿಯನ್ನು ನೀಡುತ್ತದೆ. ಈ ಎರಡು ರಿಯಾಯಿತಿಗಳಿಗೆ ಸಮನಾದ ಏಕ ರಿಯಾಯಿತಿ ಎಷ್ಟು ಅಂತ ಕೇಳಿದಾರೆ. ಓಕೆ ನೋಡ್ರಿ, ನಮ್ಗೆ ಅನುಕ್ರಮ ರಿಯಾಯಿತಿ ಅಂತಂದ್ರೆ ಸಕ್ಸೆಸಿವ್ ಡಿಸ್ಕೌಂಟ್ ಅಂತ ಸೂತ್ರ ಅದ. ಸಕ್ಸೆಸಿವ್ ಡಿಸ್ಕೌಂಟ್ ಸೂತ್ರ ಏನು? ಪ್ಲಸ್ ಆರ್ ಮೈನಸ್ ಎ ಪ್ಲಸ್ ಆರ್ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಎ ಬಿ ಡಿವೈಡೆಡ್ ಬೈ 100. ಡಿಸ್ಕೌಂಟ್ ಅಂತಂದ್ರೆ ಏನು ಮಾಡ್ತೀವಿ? -12. ಡಿಸ್ಕೌಂಟ್ ಅಂತಂದ್ರೆ ಏನು ಮಾಡ್ತೀವಿ? -18. ಮೈನಸ್ ಇಂಟು ಮೈನಸ್ ಏನು ಮಾಡ್ತೀವಿ? ಪ್ಲಸ್ 12 ಇಂಟು 18. 12 ಎಂಟ್ಲೆ 96. ಎ ಬಿ ಅಂದ್ರೆ ಏನು ಬರೀಬೇಕು? ಗುಣಿಸ್ಬೇಕು. 12 ಒಂದ್ಲೆ 12, 9 ಅಂದ್ರೆ 21. ಕೆಳಗೆ 100 ಇರ್ತೈತೆ ಅಂತಂದ್ರೆ 2 ಸ್ಥಾನ ಬಿಟ್ಟು ಡೈರೆಕ್ಟ್ ಪಾಯಿಂಟ್ ಬರ್ಕೊಂಡ್ಬಿಡ್ರಿ. ಕೆಳಗೆ 100 ಬರ್ಕೊಂಡು ಆಮೇಲೆ 2 0 ಕಡ್ತಾ ಹೊಡೆದು ಇಲ್ಲಿ ಬರೆಯಕ್ಕೆ ಹೋಗ್ಬೇಡ್ರಿ. ಏನಾಗ್ತದ? ನಿಮ್ದು 2ರಿಂದ 3 ಸೆಕೆಂಡ್ ಟೈಮ್ ಸೇವ್ ಆಗ್ತದೆ. ಓಕೆ, 12 18 ಅಂದ್ರೆ -30 ಪ್ಲಸ್ 2.16 ಅಂದ್ರೆ ಯಾವ? ಮೈನಸ್ ಪ್ಲಸ್ ಅಂದ್ರೆ ಏನು ಮಾಡ್ತೀರಿ? ಮೈನಸ್ ಮಾಡ್ತೀರಿ. 30ರಾಗ 2.16 ಕಳೆದ್ರೆ 27.84. ಯಾವ ರೀತಿ ಕಳಿಬೇಕು ನೋಡ್ರಿ. ಮೊದ್ಲೇಕ 30ರೊಳಗೆ 2 ಇದ್ದದನ್ನ ಏನು ಮಾಡ್ರಿ? 3 ಕಳೀರಿ. 3 ಕಳೆದ್ರೆ ಎಷ್ಟು ಬಂತು? 27. ಇದನ್ನ 100ರೊಳಗೆ 16 ಕಳಿ ಎಷ್ಟು ಬಂತು? 84. ಇದ ಈ ಒಂದು ಪ್ರಶ್ನೆಯ ಉತ್ತರ ಆಗಿರ್ತದೆ. 2 ಕಳೆದು ಆಮೇಲೆ 1.6 ಕಳೆದು ಭಾಳ ಏನಾಗ್ತದೆ? ಪ್ರಾಬ್ಲಮ್ ಆಗ್ತದೆ, ಟೈಮ್ ಟೇಕಿಂಗ್ ಆಗ್ತದೆ. ಓಕೆ, ಏನು ಮಾಡಬೇಕು? 2.16 ಇದ್ರೆ 3 ಕಳೀರಿ. 3 ಕಳೆದ್ರೆ ಎಷ್ಟಾಯ್ತು? 27. ಮ್ಯಾಗ ಯಾವ್ದೈತಿ? 27 ಪಾಯಿಂಟ್ ಆಪ್ಷನ್ ಇದೈತಿ. 7ನೆಯ ಪ್ರಶ್ನೆ. ವಾರ್ಷಿಕ 8% ಬಡ್ಡಿ ದರದಲ್ಲಿ 3 ವರ್ಷಗಳ ಅವಧಿಗೆ ಒಂದು ಅಸಲು ಮೊತ್ತಗಳಲ್ಲಿ ಸರಳ ಬಡ್ಡಿಯು 486 ಆಗಿದೆ. ಹಾಗಾದ್ರೆ ಅಸಲು ಮೊತ್ತಗಳಲ್ಲಿ ಇದು ಅಂತ ಕೇಳಿದ್ರೆ. ಓಕೆ, 1 ವರ್ಷಕ್ಕೆ 8% ಬಡ್ಡಿ, 3 ವರ್ಷಕ್ಕೆ ಎಷ್ಟಾಗ್ತದೆ? 1 ವರ್ಷಕ್ಕೆ 8% ಅಂದ್ರೆ 3 ವರ್ಷಕ್ಕೆ 8 3ಲೆ 24%. 24% ಬಡ್ಡಿ ಬಂದದ. ಆದರೆ ಆ್ಯಕ್ಚುಲ್ ಆಗಿ ಬಡ್ಡಿ ಎಷ್ಟು ಬಂದದ? 486 ರೂಪಾಯಿ. 486 ರೂಪಾಯಿ. ಅಸಲು ಯಾವಾಗಲೂ 100% ಇರ್ತದೆ. 100% ಅಂದ್ರೆ ಎಷ್ಟು? 24% ಅಂದ್ರೆ 486. 100% ಅಂದ್ರೆ ಎಷ್ಟು? ಓಕೆ, 24 ಕಟ್ತಾವ್ರಿ. 4 6ಲೆ 24, 4 25. ಓಕೆ, 6 1ಲೆ 6, 6 7ಲೆ 6 8ಲೆ 48, 6 1ಲೆ 6. 25 ಇಂಟು 25 1ಲೆ 25. ಲಾಸ್ಟ್ 5 ಐತಿ. 25 8ಲೆ 200, 202. ಓಕೆ, ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಇಲ್ಲ ಅಂದ್ರೆ 25ರಿಂದ ಗುಣಸಾತಿರಿ ಅಂತಂದ್ರೆ ನೀವು ಆನ್ಸರ್ ಲಾಸ್ಟಿಗೆ ಏನಿರಬೇಕು? 25 ಇರಬೇಕು, ಇಲ್ಲ 2 0 ಇರಬೇಕು, ಇಲ್ಲ 50 ಇರಬೇಕು, ಇಲ್ಲಾಂದ್ರೆ 75 ಇರಬೇಕು. ಒಂದೇ ಒಂದು ಆಪ್ಷನ್ ಇತ್ತು 25. ಅದು ಸರಿಯಾದ ಉತ್ತರ ಆಗಿತ್ತು. ಓಕೆ, ಇಲ್ಲ ನಿಮ್ಗಂತೂ ಫಾರ್ಮುಲಾ ಅಂತೂ ಗೊತ್ತದ. PTR ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು SI. ಅಸಲು ಕೇಳಿದರೆ P ಬರ್ದ್ರಿ. ಟೈಮ್ 3 ವರ್ಷ, ಬಡ್ಡಿ ದರ 8 ಭಾಗಿಸು 3. ಬಡ್ಡಿ ಎಷ್ಟು ಬಂದೈತೆ SI ಜಾಗದಾಗ? 486. ರೈಟ್. 8 ಒಂದ್ಲಿ 4 2ಲೆ 8, 4 25, 3 2ಲೆ 6, 6 6 8ಲೆ 48, 6 1ಲೆ 6, 25 ಇಂಟು 80 ಅಂದರೂ ಇಲ್ಲೂ ಕೂಡ ಅಷ್ಟೇ ಬರ್ತದೆ. ಬಟ್ ಇಷ್ಟೆಲ್ಲ ಎದಕ್ಕೆ ಬಿಡಬೇಕು? ಡೈರೆಕ್ಟ್ ಇಷ್ಟು ಮಾಡಿದ್ರೆ ಮುಗಿದು ಹೋಗ್ತದೆ. 8ನೆಯ ಪ್ರಶ್ನೆ.
ಎಕ್ಸ್ನ 4% 60 ಆಗಿದ್ರೆ ಎಕ್ಸ್ನ ಬೆಲೆ ಎಷ್ಟು ಡೈರೆಕ್ಟ್ ಕಟ್ತಾವ್ರಿ 4 2 ಉಳಿತು 4 5 20 15ರಿಂದ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು 4% ಪೂರ್ತಿ ಸಾಲ್ವ್ ಮಾಡ್ಬೇಕಂದ್ರೆ ಎಕ್ಸ್ನ 4% ಅಂದ್ರೆ 4/100 ಈಸ್ ಈಕ್ವಲ್ ಟು 60 ಆಗಿದ್ದರೆ ಓಕೆ ಇಲ್ಲಿ ಭಾಗಾಕಾರದಾಗಿದ್ದದ್ದು 2 0 ಮೇಲೆ ಹೋದ್ರೆ ಗುಣಾಕಾರ ಇಲ್ಲಿ 4ರಿಂದ ಇಲ್ಲಿ ಬಂದ್ರೆ ಭಾಗಾಕಾರ 4 1 4 2 ಉಳಿತು 4 5 20 ಮುಂದೆ 2 0 ಅಂತಂದ್ರೆ 1500 ಸರಿಯಾದ ಉತ್ತರ ಆಗಿತ್ತು ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ 4ರಿಂದ ಇಲ್ಲಿ ಕಟ್ತಾ ಹೊಡೆದ್ಬಿಡ್ರಿ 4 1 4 4 5 20 15ರಿಂದ ಎಲ್ಲಿ ಸ್ಟಾರ್ಟ್ ಆಗತೈತಿ ಆಪ್ಷನ್ 3 ಇದೇ ಈ ಒಂದು ಪ್ರಶ್ನೆಯ ಉತ್ತರ 9ನೆಯ ಪ್ರಶ್ನೆ ಒಂದು ಅಸಲು ಮೊತ್ತದ ಮೇಲೆ 10% ಬಡ್ಡಿ ದರದಲ್ಲಿ 3 ವರ್ಷಗಳಿಗೆ ಸಿಗುವ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿಯ ನಡುವಿನ ವ್ಯತ್ಯಾಸ 186 ಆಗಿದೆ ಹಾಗಾದರೆ ಆ ಅಸಲು ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ ನೋಡ್ರಿ ನಮಗೆ ಗೊತ್ತದ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ನಡುವಿನ ಸೂತ್ರ ಡಿಫರೆನ್ಸ್ ವ್ಯತ್ಯಾಸ ಇಸ್ ಈಕ್ವಲ್ ಟು ಅಸಲು ಪಿ ಇಂಟು ಆರ್ ಡಿವೈಡೆಡ್ ಬೈ 100 ಸ್ಕ್ವೇರ್ ಇದು 2 ವರ್ಷ ಕೊಟ್ಟಿದ್ರೆ ಇಲ್ಲಿ ಕೊಟ್ಟಿದ್ದು 3 ವರ್ಷ 3 ವರ್ಷದ ಏನಿರ್ತೈತಿ ಮತ್ತೆ ಎಕ್ಸ್ಟ್ರಾ ಒಂದು ಸ್ಟೆಪ್ 300 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಈ ಸೂತ್ರ ನಿಮಗೆ ಗೊತ್ತಿದ್ರೆ ಮುಗಿದೋದು 2 ವರ್ಷ ಕೇಳಿದ್ರೆ ಇಷ್ಟ 3 ವರ್ಷ ಕೇಳಿದ್ರೆ ಇದೊಂದು ಎಕ್ಸ್ಟ್ರಾ 3 ವರ್ಷ ಅಂದ್ರೆ 300 ಪ್ಲಸ್ 6 ನೆನ್ಪಿಟ್ಕೊಂಡ್ರಿ ವ್ಯತ್ಯಾಸ ಕೊಟ್ಟರಲ್ಲಿ 186 ಬರೆದ್ರಿ ಅಸಲು ಗೊತ್ತಿಲ್ಲ ಅದಕ್ಕೆ ಪಿ ಬರೆದ್ವಿ ಆರ್ ಸ್ಕ್ವೇರ್ ಆರ್ ಅಂದ್ರೆ ಬಡ್ಡಿ ದರ ಎಷ್ಟೈತಿ 10 ಇಂಟು 10 ಅಂತಂದ್ರೆ ಎಷ್ಟು ಬರ್ತೈತಿ 100 10ರ ಘಾತ 2 ಅಂದ್ರೆ ಎಷ್ಟು ಬರ್ತೈತಿ 100 ಕೆಳಗೆ 100 ಐತಿ 100 ಇಂಟು 100 ಇದನ್ನು ಸ್ಕ್ವೇರ್ ಮಾಡ್ಬೇಕು ಇದನ್ನು ಸ್ಕ್ವೇರ್ ಮಾಡಕ್ಕೆ ಮಾಡಿದ್ವಿ ಇಂಟು 300 ಪ್ಲಸ್ 6 ಬಡ್ಡಿ ದರ ಎಷ್ಟೈತಿ 10 300 ಪ್ಲಸ್ 10 ಅಂದ್ರೆ 310 ಡಿವೈಡೆಡ್ ಬೈ 100 100ರಿಂದ 100 ಹೋಯ್ತು 10 ಇಂದ 10 ಹೋಯ್ತು ಓಕೆ 31 ಒಂದ್ಲೆ 31 ಆರ್ಲೆ ಮ್ಯಾಗಿಂದ ಮ್ಯಾಗ್ ಕಟ್ತಾ ಹೊಡಿಬೋದು ಕೆಳಗಿಂದ ಕೆಳಗೆ ಕಟ್ತಾ ಹೊಡಿಬೋದು ಇಲ್ಲಿ 1 2 3 0 ಭಾಗಾಕಾರದಾಗಿದ್ದದ್ದು ಮ್ಯಾಗ್ ಹೋದ್ರೆ ಗುಣಾಕಾರ ಆಗ್ತದೆ ಆಪ್ಷನ್ 2 ಸರಿಯಾದ ಉತ್ತರ 10ನೆಯ ಪ್ರಶ್ನೆ ಮೋಹನ್ ಅವರು 153 ಕುರ್ಚಿಗಳನ್ನ ಮಾರಾಟ ಮಾಡುತ್ತಾರೆ 68 ಕುರ್ಚಿಗಳ ಮಾರಾಟದ ಬೆಲೆಗೆ ಸಮಾನವಾದ ಲಾಭವನ್ನು ಪಡೆಯುತ್ತಾರೆ ಹಾಗಾದ್ರೆ ಅವರು ಗಳಿಸಿದ ಶೇಕಡಾವಾರು ಲಾಭ ಎಷ್ಟು ನೋಡ್ರಿ ಅವ 153 ಕುರ್ಚಿಯನ್ನ ತಗೊಂಡ 153 ಕುರ್ಚಿಯನ್ನ ಮಾರಿದ ಈಗೇನು ಲಾಭ ಆಗಿಲ್ಲ ಈಗೇನು ನಷ್ಟ ಆಗಿಲ್ಲ ಈಗ ಮುಂದೆ ನೋಡಿ 68 ಕುರ್ಚಿಗಳ ಮಾರಾಟದ ಬೆಲೆಗೆ ಸಮಾನವಾದ ಲಾಭ ಎತ್ರ ಮ್ಯಾಗ ಇರ್ತೈತಿ ಕಾಸ್ಟ್ ಪ್ರೈಸ್ ಮ್ಯಾಗ ಇರ್ತೈತಿ 68 ಕುರ್ಚಿ ಲಾಭ ಆಗೈತಿ ಎತ್ರ ಮ್ಯಾಗ ಸಮಾನ ಮಾರಿದ ಬೆಲೆ ಸೆಲ್ಲಿಂಗ್ ಪ್ರೈಸ್ ಮಾರಿದ ಬೆಲೆ ಮ್ಯಾಗ 68 ಲಾಭ ಆಗೈತಿ ಹಂಗಾರ ಲಾಭ ಆಗೈತೆ ಅಂದ್ರೆ ಎಷ್ಟಾಯ್ತು ಕಾಸ್ಟ್ ಪ್ರೈಸ್ ಕೂಡಿಸಿದ್ವಿ ಓಕೆ ಈ ಎಸ್ ಪಿ ಪ್ಲಸ್ ಒಳಗಿದ್ದದ್ದು ಈ ಕಡೆ ಬಂದ್ರೆ ಏನಾಕತಿ ಮೈನಸ್ 68 ಎಸ್ ಪಿ ಆಕೈತಿ ಹೌದಾ ಓಕೆ ನೋಡ್ರಿ ಈಗ ಎಷ್ಟಾಯ್ತು 13ರಾಗ 8 ಹೋದ್ರ 5 15ರಾಗ 7 ಹೋದ್ರ ಎಷ್ಟು ಬಂತು 8 85 ಎಸ್ ಪಿ ಎಷ್ಟಾಯ್ತು 85 ಎಸ್ ಪಿ ಈಗ ಈ 85 ಎಸ್ ಪಿ ಕಾಸ್ಟ್ ಪ್ರೈಸ್ ಎಷ್ಟೈತಿ 153 ಸಿ ಪಿ ಐತಿ ಓಕೆ ಹಂಗಾರೆ ಸಿ ಪಿ ಮುಂದೆ ಏನು 85 ಸಿ ಪಿ ಬೆಲೆ ಎಷ್ಟಾಯ್ತು 85 ಎಸ್ ಪಿ ಮುಂದೆ ಏನೈತಿ 153 ಹಂಗಾರೆ ಮಾರಿದ ಬೆಲೆ ಎಷ್ಟೈತಿ 153 ಓಕೆ ಎಷ್ಟು ಲಾಭ ಆಗೈತಿ ನೋಡ್ರಿ ಲಾಭ ಎಷ್ಟಾಗೈತಿ 68 ರೂಪಾಯಿ ಲಾಭ ಆಗೈತಿ ಎಷ್ಟು ರೂಪಾಯಿ ಒಳಗೆ 85 ರೂಪಾಯಿ ಒಳಗೆ ಶೇಕಡಾಕ್ಕೆ ಬದಲು ಮಾಡ್ತೀರಿ ಅಂದ್ರೆ 100ರಲ್ಲಿ ಗುಣಿಸ್ತೀರಿ ಎಷ್ಟು ರೂಪಾಯಿ ಲಾಭ ಆಗೈತಿ 68 ರೂಪಾಯಿ ಲಾಭ ಎಷ್ಟರೊಳಗೆ 85 ರೂಪಾಯಿ ಒಳಗೆ ಶೇಕಡಾಕ್ಕೆ ಬದಲು ಮಾಡ್ತೀರಿ ಅಂದ್ರೆ 100ರಿಂದ ಗುಣಿಸಿದ್ರೆ ಮುಗಿತಪ್ಪ ಓಕೆ 5 1 5 7 5 2 ಒಂದೊಂದು 0 ಓಕೆ 17 3 51 17 4 68 20 ಇಂಟು 4 ಅಂದ್ರೆ 80 ಶೇಕಡ ಆಪ್ಷನ್ 1 ಸರಿಯಾದ ಉತ್ತರ ಓಕೆ ಈ ಸ್ಟೆಪ್ಪನ್ನು ನಾವು ಸ್ಕಿಪ್ ಮಾಡ್ಕೋಬೋದು ಹೆಂಗೆ ನೋಡ್ರಿ ಫಸ್ಟ್ ಏನು ಮಾಡ್ರಿ ನೀವು ಇದ್ರದ್ದು ಡಿಫ್ರೆನ್ಸ್ ತಗೋರಿ ಇದ್ರದ್ದು ಡಿಫ್ರೆನ್ಸ್ ಎಷ್ಟು ಡಿಫ್ರೆನ್ಸ್ ಐತಿ 153 ಒಳಗೆ 68 ಕಳೆದ್ರೆ ಎಷ್ಟು ಬಂತು 85 ಇದನ್ನ ಏನು ಅನ್ಕೊಳ್ಳೋದು ನಾವು ಸಿ ಪಿ ಡಿಫ್ರೆನ್ಸ್ನ ಏನು ಅನ್ಕೋತೀರಿ ಸಿ ಪಿ ಓಕೆ ಇದೇನು 153 ಏನು ಮಾರಾಟ ಮಾಡಿರ್ತಾರಲ್ಲ ಇದೇ ಎಸ್ ಪಿ ಎಷ್ಟು 153 ನೋಡ್ರಿ ಈ ಸ್ಟೆಪ್ಪನ್ನು ನಾವು ಸ್ಕಿಪ್ ಮಾಡಿ ಡೈರೆಕ್ಟನ್ನು ಬರ್ಕೊಂಡ್ಬಿಟ್ಟಿವಲ್ಲ ಮುಗಿದ ಹೋದ್ ಲೆಕ್ಕ ಮುಂದಿನಂತೂ ಸೇಮ್ 68 ರೂಪಾಯಿ ಲಾಭ 85 ರೂಪಾಯಿ ಒಳಗೆ ಇದೊಂದು ಲೆಕ್ಕ ಮಾಡಿಬಿಟ್ರೆ ಮುಗಿದೋಯ್ತಪ್ಪ ಓಕೆ ರೈಟ್ ಜಸ್ಟ್ ಏನು ಮಾಡಬೇಕು ಪ್ರಾಕ್ಟೀಸ್ ಆದಂಗೆ ನಿಮ್ದು ಏನಾಗ್ತಾವೆ ಸ್ಟೆಪ್ಸ್ ಕಡಿಮೆ ಆಗ್ತಾ ಬರ್ತಾವೆ ಅಷ್ಟೇ 11ನೇ ಪ್ರಶ್ನೆ ಒಂದು ರೆಫ್ರಿಜಿರೇಟರ್ನ ಐಸ್ ಕಂಪಾರ್ಟ್ಮೆಂಟ್ 36 ಸೆಂಟಿಮೀಟರ್ ಆಳ 16 ಸೆಂಟಿಮೀಟರ್ ಎತ್ತರ 12 ಸೆಂಟಿಮೀಟರ್ ಅಗಲ ಇದೆ
ಪ್ರತಿಯೊಂದು ಮಂಜುಗಡ್ಡೆ ಐಸ್ ಕ್ಯೂಬ್ನ ಅಂಚು 4 ಸೆಂಟಿಮೀಟರ್ ಆಗಿದ್ದರೆ ಆ ಮಂಜುಗಡ್ಡೆ ಘನ ಎಷ್ಟು? ಓಕೆ, ಹಂಗಾರೆ ಇದನ್ನ ಎಷ್ಟರೊಳಗೆ ಹಿಡಿಸ್ಬೋದು ಅಂತ ಕೇಳ್ತಾರೆ. ನಮ್ಗೆ ಗೊತ್ತೈತಿ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಇದು ವಾಲ್ಯೂಮ್ನ ಸೂತ್ರ. ಓಕೆ, ಹಂಗಾರೆ ಲೆಂತ್ ಎಷ್ಟೈತಿ? 36. ಓಕೆ, ಬ್ರೆಡ್ತ್ ಎಷ್ಟೈತಿ? 12, 16 ಏನೇನೈತಿ ಅಂತ ಬರ್ಕೊಂಡಿ. 12, 16, 36 ಬರ್ದ್ವಿ. ಓಕೆ, ಇದು ಈ ಥರದ್ದು ಐತಿ, ಉದ್ದ ಇಂಟು ಅಗಲ ಇಂಟು ಎತ್ತರ. ಓಕೆ, ನೆಕ್ಸ್ಟ್ ಈ ಐಸ್ ಕ್ಯೂಬ್ ಅಂದ್ರೆ ಏನು? ಎಲ್ಲಾ ಕಡೆ ಏನಿರ್ತೈತಿ? ಉದ್ದನೂ ಸೇಮ್ ಇರ್ತೈತಿ, ಅಗಲನೂ ಸೇಮ್ ಇರ್ತೈತಿ, ಎತ್ತರನೂ ಸೇಮ್ ಇರ್ತೈತಿ. ಹಂಗಾರೆ ಉದ್ದ 4, ಅಗಲ 4, ಎತ್ತರ 4 ಬರ್ಕೊಂಡಿ. ಮುಗೀತಾ? 4 1 4, 4 9 30, 4 1 4, 4 4 16, 16ರಿಂದ 16 ಕ್ಯಾನ್ಸಲ್ ಐತಿ. 4 4 16, 16ರಿಂದ 16 ಕ್ಯಾನ್ಸಲ್ ಐತಿ. 12 9 108 ಮುಗಿದೋದ್ ಪ್ರಶ್ನೆ. ಇವನ್ನ ಮ್ಯಾಗ್ ಗುಣಿಸ್ತೀರಿ. ಇದು ಎಲ್ಲಾ ಕಡೆಯಿಂದ ಸೇಮ್ ಇರೋದ್ರಿಂದ ಇದನ್ನ 4ರಿಂದ ಭಾಗಿಸಿರ ಇಷ್ಟು ಉತ್ತರ ಬಂದ್ಬಿಡ್ತು. 12ನೇ ಪ್ರಶ್ನೆ ಸಿಂಪ್ಲಿಫಿಕೇಶನ್ ಪ್ರಶ್ನೆ. 5 1 5, 2 16 ಪ್ಲಸ್ 2 ಅಂತಂದ್ರೆ 18, 3 3 9, 18ರಾಗ 9 ಹೋದ್ರೆ ಎಷ್ಟು ಬಂತು? 9. ಮುಗೀತು. ಸಿಂಪ್ಲಿಫಿಕೇಶನ್ ಪ್ರಶ್ನೆ. 12 1 12, 5 ಮೈನಸ್ ಮೈನಸ್ ಏನಾಯ್ತು? ಪ್ಲಸ್ ಆಯ್ತು. -9 -5 -11. ಓಕೆ, 8 3 24. ಎಂತ 24? -24. ಯಾಕ? -3 8, 8 3 24 -24. ಎರಡು ಏನಾಯ್ತು? -9 -5 -14. ಓಕೆ, ಎಷ್ಟಾಯ್ತು? 38. ಆಪ್ಷನ್ 1 ಸರಿಯಾದ ಉತ್ತರ. ಮೈನಸ್ ಮೈನಸ್ ಇದ್ರೆ ಏನ್ ಮಾಡ್ಬೇಕು? ನಾವು ಕೂಡಿಸ್ಬೇಕಲ್ಲ, ಅದಕ್ಕೆ ಕೂಡಿಸಿದ್ರೆ ಎಷ್ಟು ಬಂತು? -38 ಬಂತು. 14ನೇ ಪ್ರಶ್ನೆ. ಮೂರನೆಯ ಸಮಾನುಪಾತ ಕಂಡು ಹಿಡಿಯಿರಿ. ಮೂರನೆಯ ಸಮಾನುಪಾತ ಹೆಂಗೆ ಕಂಡು ಹಿಡಿತೀವಿ ನಾವು? b² / a. ಎರಡನೇ ಟರ್ಮನ್ನ ಸ್ಕ್ವೇರ್ ಮಾಡ್ತೀವಿ. ಹೆಂಗ? 0.52 ಇಂಟು 0.52 ಡಿವೈಡೆಡ್ ಬೈ a ಅಂತಂದ್ರೆ ಮೊದಲೇ ಟರ್ಮ್ 0.13. ಎರಡು ಸ್ಥಾನ ಬಿಟ್ಟು ಪಾಯಿಂಟಿಂದ 2 ಸ್ಥಾನ ಬಿಟ್ಟು ಪಾಯಿಂಟ್ ಹೋಯ್ತು. ಓಕೆ, 13 1 13 4 4 2 8 5 4 20. 208 ಎಲ್ಲಿ ಕಾಣಿಸತಿ? ಇಲ್ಲೇ ಕಾಣಿಸತಿ. ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ. ಬೇಕಾದ್ರೆ ನೀವು 2 ಸ್ಥಾನ ಬಿಟ್ಟು ಪಾಯಿಂಟ್ ಇಡ್ರಿ, ಬೇಕಾದ್ರೆ ಬಿಡ್ರಿ, ನಡೀತೈತಿ. ಇಲ್ಲಿ ಏನ್ರಿ 2.20.8 ಇತ್ತಂದ್ರೆ ಅವಾಗ ಏನ್ ಮಾಡ್ತಿದ್ವಿ? ಪಾಯಿಂಟ್ ಬಗ್ಗೆ ಲೆಕ್ಕ ಹಾಕ್ತಿದ್ವಿ. ಇಲ್ಲಿ 208 ಡೈರೆಕ್ಟ್ ಆಗಿ ಕಾಣತೈತಿ. 208 ಇದನ್ನ ಏನ್ ಮಾಡೋದು? ಟಿಕ್ ಹಾಕಿ ಸಾಲ್ವ್ ಮಾಡ್ಬಿಡು. 15ನೇ ಪ್ರಶ್ನೆ. ಪ್ರತಿ ಕೆಜಿಗೆ 5 ರೂಪಾಯಿಯಂತೆ ಮಾರಾಟ ಮಾಡಿ 25% ಲಾಭ ಗಳಿಸಬೇಕಾದ್ರೆ ಪ್ರತಿ ಕೆಜಿಗೆ 3.80 ಬೆಲೆಯು ಎಷ್ಟು ಕೆಜಿ ಸಕ್ಕರೆಯನ್ನು ಪ್ರತಿ ಕೆಜಿಗೆ 4.60 ಬೆಲೆಯ 60 ಕೆಜಿ ಸಕ್ಕರೆಯೊಂದಿಗೆ ಬೆರೆಸಬೇಕಾಗುತ್ತದೆ ಅಂತ ಕೇಳಿದ್ದಾರೆ. ಓಕೆ, ನೋಡ್ರಿ, ಈ 3.80 ಬರ್ಕೊಂಡ್ರಿ, ಇದು 4.60 ಅಂತ ಬರ್ಕೊಂಡ್ರಿ. ಓಕೆ, ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರ 100 ರೂಪಾಯಿ ವಸ್ತು ಮ್ಯಾಗ 25% ಲಾಭ ಅಂದ್ರೆ ಮಾರೋದು ಎಷ್ಟಕ್ಕವ? 125 ರೂಪಾಯಿ. ಓಕೆ, ಇಲ್ಲಿ ಕೊಟ್ಟದ್ದು ಮಾರಿದ ಬೆಲೆ ಎಷ್ಟೈತಿ? ಮಾರಾಟ ಮಾಡಿ ಅಂತಂದ್ರೆ 5 ರೂಪಾಯಿ. ಇಲ್ಲಿ ನಮ್ಮ ಪ್ರಕಾರ ಮಾರಿದ ಬೆಲೆ ಎಷ್ಟು? 5 ರೂಪಾಯಿ. 125, 100 ರೂಪಾಯಿ ವಸ್ತುವನ್ನ 25% ಲಾಭ ಮಾಡತ್ತಾನ ಅಂದ್ರೆ ಎಷ್ಟಕ್ಕೆ ಮಾರಿತಾನವ? 125 ರೂಪಾಯಿ. ಹಂಗಾರ 125 ಅಂದ್ರೆ ಎಷ್ಟೈತಿ? 5. ಹಂಗಾರ 100 ಅಂತಂದ್ರೆ ಎಷ್ಟು? 5 1 5 25. ಓಕೆ, 25 1 25 4. ಹಂಗಾರೆ 100 ಅಂದ್ರೆ ಎಷ್ಟು ಬಂತು? 4. ಈ 100ಕ್ಕೆ ಯಾಕೆ ತಗೊಂಡಿವಿ ಅಂತಂದ್ರೆ ಇದು ನಮಗೆ ಇಲ್ಲಿ ಏನ್ ತಗೊಂಡರು? ಖರೀದಿಸಿದ್ಬೇಕು ನಮ್ಗೆ. ಯಾಕಂದ್ರೆ ಇಲ್ಲಿ ಏನ್ ಮಾಡಿದ್ರು? ಕಾಸ್ಟ್ ಪ್ರೈಸ್ ಐತಿ. ಇದು ಕೂಡ ಕಾಸ್ಟ್ ಪ್ರೈಸ್ ಐತಿ. ಇಲ್ಲೂ ನಮ್ಗೆ ಏನ್ ಬೇಕು? ಕಾಸ್ಟ್ ಪ್ರೈಸ್ ಬೇಕು. ಯಾಕಂದ್ರೆ ನಾವು ಅಲಿಗೇಷನ್ ಅಪ್ಲೈ ಮಾಡ್ಬೇಕಂದ್ರೆ ನಮ್ಗೆ ಏನ್ ಬೇಕು? ಇಲ್ಲಿ ಕಾಸ್ಟ್ ಪ್ರೈಸ್ ತಗೊಂಡಿವಿ ಅಂದ್ರೆ ಇಲ್ಲೂ ಕಾಸ್ಟ್ ಪ್ರೈಸ್ ತಗೊಂಡಿವಿ ಅಂದ್ರೆ ಇಲ್ಲೂ ಏನ್ ಬೇಕು? ಕಾಸ್ಟ್ ಪ್ರೈಸ್. ಬಟ್ ಇಲ್ಲಿ ಕೊಟ್ಟದ್ದು ಏನವರು? ಮಾರಿದ ಬೆಲೆ. ನಾವು ಅದಕ್ಕೆ ಏನ್ ಮಾಡ್ಕೋಬೇಕು? ಕಾಸ್ಟ್ ಪ್ರೈಸ್ಗೆ ಬದಲು ಮಾಡ್ಕೊಬೇಕು. ಕಾಸ್ಟ್ ಪ್ರೈಸ್ 100 ರೂಪಾಯಿ ಅಸಲು ಬೆಲೆ ಇತ್ತು. 25% ಲಾಭ ಅಂದ್ರೆ ಎಷ್ಟಕ್ಕೆ ಮಾರಿತಾನ? 125. ನಮಗೆ ಇಲ್ಲಿ ಕೊಟ್ಟದ್ದು ಮಾರಿದ ಬೆಲೆ. ಮಾರಿದ ಎಷ್ಟು? 5 ರೂಪಾಯಿ. 125 ಅಂದ್ರೆ 5, 100 ಅಂದ್ರೆ ಎಷ್ಟು? 4. ಹಂಗಾರೆ ನಮಗೆ ಅಸಲು ಬೆಲೆ ಬಂತು 4. ಓಕೆ, ರೈಟ್. ಹಂಗಾರೆ ನೋಡ್ರಿ ವ್ಯತ್ಯಾಸ, ನೋಡ್ರಿ ವ್ಯತ್ಯಾಸ ಎಷ್ಟೈತಿ? 0.2. ಇಲ್ಲಿ ವ್ಯತ್ಯಾಸ ಎಷ್ಟೈತಿ? 0.6. ರೈಟ್. ಹಂಗಾರ ಇಲ್ಲಿ ಕೊಟ್ಟದ್ದು ಯಾವ್ದ್ರ ಬೆಲೆ? ಇಲ್ಲಿ ಕೊಟ್ಟದ್ದು ಎರಡನೇದ್ರದ್ದು ಕೊಟ್ರಿ. ಇಲ್ಲಿ
4.60 ಎಷ್ಟೈತಿ ಅಂತ ಕೊಟ್ಟರು 60 kg. ಹಂಗಾರೆ ನೋಡ್ರಿ ಈ ಪಾಯಿಂಟಿಂದ ಈ ಪಾಯಿಂಟ್ ಹೋಯ್ತು, ಹೌದಾ? ಹಂಗಾರೆ ನೋಡ್ರಿ ಇಲ್ಲಿ 4.60 ಎಷ್ಟೈತಿ 60. 2 ಅಂದ್ರೆ ಎಷ್ಟೈತಿ 60. 6 ಅಂದ್ರೆ ಎಷ್ಟು? 2 1 2 30 3 6 18 ಮುಂದೊಂದು 0 ಅಂದ್ರೆ ಎಷ್ಟು ಬಂತು 180. 2 ಅಂದ್ರೆ 60. 6 ಅಂದ್ರೆ ಎಷ್ಟು ನಿಮ್ಗೆ ಗೊತ್ತಾಗತ್ತೆ? 2 ಅಂದ್ರೆ 60. 6 ಅಂದ್ರೆ ಎಷ್ಟು? 2 1 2 30 30 ಇಂಟು 6 ಅಂದ್ರೆ 180. ರೈಟ್, ಈಸಿ ಆಗಿತ್ತು. ಬಟ್ ಏನೋ ನಿಮ್ಗೆ ಈ ಸ್ಟೆಪ್ ಈ ಅಲಿಗೇಷನ್ ಮೆಥಡ್ ಗೊತ್ತಿತ್ತಂದ್ರೆ ಡೈರೆಕ್ಟ್ ಆಗಿನ ಸಾಲ್ವ್ ಮಾಡ್ಕೋಬಹುದು. 16ನೆಯ ಪ್ರಶ್ನೆ, ಕ್ಯೂ ಮತ್ತು ಆರ್ ಒಂದು ಕೆಲಸವನ್ನು ದಿನ ಬಿಟ್ಟು ದಿನದಂತೆ ಮಾಡಬೇಕಿದ್ದು ಮೊದಲನೇ ದಿನ ಕ್ಯೂ ಅವರು ಕೆಲಸವನ್ನು ಪ್ರಾರಂಭಿಸುತ್ತಾರೆ. ಕ್ಯೂ ಅವರು ಒಬ್ಬರೇ ಆ ಕೆಲಸವನ್ನು 56 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಒಂದು ವೇಳೆ ಕೆಲಸವು 37.5 ದಿನಗಳಲ್ಲಿ ಪೂರ್ಣಗೊಂಡರೆ ಅದೇ ಕೆಲಸದ ಅರ್ಧದನ್ನು ಆರ್ ಒಬ್ಬರೇ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು ಅಂತ ಕೇಳಿದಾರೆ. ಓಕೆ, ಈಗ ಕೆಲಸ ಎಷ್ಟೈತಿ 37.5 ಐತಿ, ಹೌದಾ? ಹಂಗಾರೆ ಮೊದಲೇ ದಿನ ಕ್ಯೂ ಮಾಡ್ತಾನು, ಎರಡನೇ ದಿನ ಯಾರು ಮಾಡ್ತಾರೋ ಆರ್ ಮಾಡ್ತಾರೆ, ಹೌದಾ? ಹಂಗಾರೆ ಈ ರೀತಿ ಕೆಲಸ ಆಗತ್ತಿರ್ತದೆ. ಫಸ್ಟ್ ಇದನ್ನ ಅರ್ಧ ಅರ್ಧ ಮಾಡ್ಕೋಬೇಕು. ಅರ್ಧ ಅಂದ್ರೆ ಎಷ್ಟು ಬರ್ತೈತಿ? 18 18 36 ಆಯ್ತು. 18 18 ಅಂದ್ರೆ ಎಷ್ಟಾಯ್ತು 36. ನೆಕ್ಸ್ಟ್ ಯಾರು ಬಂದ್ ಮಾಡ್ತಾರೋ ಕ್ಯೂ ಬಂದ್ ಮಾಡ್ತಾನೆ. ಕ್ಯೂ ಒಂದ್ ದಿವಸ ಮಾಡ್ತಾನೆ ಎಕ್ಸ್ಟ್ರಾ 10 ಎಷ್ಟಾಯ್ತು 37 ದಿನ. ಹಂಗಾರೆ ಈ ಉಳಿದಿದ್ದ ಕೆಲಸ ಎಷ್ಟು? ಅರ್ಧ, ಹೌದಿಲ್ಲ? 37ನ್ನ ಸಮಾನವಾಗಿ ಹಂಚ್ಬೇಕು. ಈಗ ನಾವು ಸಮಾನವಾಗಿ ಹಂಚಿದ್ರೆ 18 18 ಆಯ್ತು 36. 36 ಆಯ್ತು. ಇನ್ ನೆಕ್ಸ್ಟ್ 37 ಒಂದು ದಿವಸ ಎಕ್ಸ್ಟ್ರಾ ನೀವು ಕೆಲಸ ಮಾಡ್ತಾನೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಪೈ ಅರ್ಧ ಉಳಿತಲ್ಲ ಕೆಲಸ. ಆ ಅರ್ಧ ಕೆಲಸ ಯಾರು ಮಾಡ್ತಾರೋ ಮುಂದಿನ ಮಾಡ್ತಾನೆ. ಯಾರವ? ಆರ್. ಮೊದ್ಲೇಕ ಕ್ಯೂ ಮಾಡ್ತಾನೆ, ಎರಡನೇ ಕೆಲಸ ಆರ್ ಮಾಡ್ತಾನೆ. ರೈಟ್, ಇಷ್ಟಂತೂ ಗೊತ್ತಾಯ್ತು. ಇದು ಕ್ಯೂ, ಇದು ಆರ್ ಮಾಡಿದ ಕೆಲಸದ ದಿನಗಳು. ಓಕೆ, ಈಗ ಕ್ಯೂ ಮಾಡಿದ ದಿನ ಎಷ್ಟು? 19. ಆರ್ ಮಾಡಿದ ದಿನ ಎಷ್ಟು? 18.5 ಅಂತಂದ್ರೆ ಎಷ್ಟು? ಇದನ್ನ ಫ್ರಾಕ್ಷನ್ ಕನ್ವರ್ಟ್ ಮಾಡ್ರಿ. ಫ್ರಾಕ್ಷನ್ ಕನ್ವರ್ಟ್ ಮಾಡ್ರಿ ಹೆಂಗೆ? ವಿಷಮ ಭಿನ್ನರಾಶಿ ಬದಲು ಮಾಡ್ರಿ. ಎಷ್ಟು? ಇದನ್ನ ಗುಣಿಸ್ತೀರಿ. 18 2 36 ಬಂದು ಉತ್ತರಕ್ಕೆ ಇದನ್ನ ಕೂಡಿಸ್ತೀರಿ. 37/2 ಇಷ್ಟಂತೂ ಎಲ್ಲರಿಗೂ ಗೊತ್ತೈತಿ. ರೈಟ್, ಹಂಗಾರ ಈ ಕ್ಯೂ ನೋಡ್ರಿ, ಕ್ಯೂ ಮುಂದೆ ಏನೈತಿ ನೋಡ್ರಿ. ಕ್ಯೂ ಏನೈತಿ? ಕ್ಯೂ ನೋಡ್ರಿ, ಕ್ಯೂ 56 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಕ್ಯೂ ಎಷ್ಟು ದಿವಸನ ಕೆಲಸ ಪೂರ್ಣಗೊಳಿಸ್ತಾನೋ? 56 ದಿವಸನೊಳಗ ಪೂರ್ಣಗೊಳಿಸ್ತಾನೆ. ಓಕೆ, ಕ್ಯೂ ಒಬ್ಬ ಎಷ್ಟು ದಿವಸ ಮುಗಿಸ್ತಾನೋ? 56 ದಿವಸನಾಗ ಕೆಲಸ ಮುಗಿಸ್ತಾನೆ. 56 ಅಂತಂದ್ರೆ ಎಷ್ಟೈತಿ? 1. 56 ಅಂದ್ರೆ ಎಷ್ಟೈತಿ? 1. ಓಕೆ, ಯಾಕ? ಪೂರ್ತಿ ಕೆಲಸ ಎಷ್ಟೈತಿ? 1. 56 ದಿನ ಅಂತಂದ್ರೆ ಒಂದು ಪೂರ್ತಿ ಕೆಲಸ. ಅದ ಇವು ಮಾಡತ್ತದ ಎಷ್ಟು ವರ್ಕ್? ಬರೀ 19. ಎಷ್ಟು? 19 ದಿನದಾಗ ಎಷ್ಟು ಕೆಲಸ ಮಾಡ್ತಾನೆ? 56 ದಿನದಾಗ ಇವೇನ್ ಮಾಡ್ತಾನೋ? ಒಂದು ಪೂರ್ತಿ ಕೆಲಸ ಮುಗಿಸ್ತಾನೆ. ಹಂಗಾರೆ 19 ದಿನದಾಗ ಎಷ್ಟು ಮಾಡ್ತಾನೋ ನೋಡ್ರಿ. ಇದರಿಂದ ಏನಾಗ್ತತಿ? ಇದು ಗುಣಾಕಾರ ಆಕತಿ, ಇದು ಭಾಗಿಸ್ತಾರೆ. 19 ಇಂಟು 1 ಅಂದ್ರೆ 19/56. ಎಷ್ಟು ಬಂತು? 19/56. ಕ್ಯೂ ಮಾಡಿದಂತಹ ಕೆಲಸ ಎಷ್ಟು? 19/56. ಓಕೆ, ಹಂಗಾರ 56ರಾಗ 19 ಕೆಲಸ ಇವ್ ಮಾಡ್ಯಾನಂತಂದ್ರ ಆರ್ ಎಷ್ಟು ಮಾಡಿರ್ತಾನು? 56ರಾಗ 19 ಕಳೆದ್ರೆ ಎಷ್ಟು ಬಂತು? 37. 56ರಾಗ 37 ಕೆಲಸ ಯಾರು ಮಾಡಿರ್ತಾರೋ? ಆರ್ ಮಾಡಿರ್ತಾರೆ. ಇಷ್ಟೆಲ್ಲರಿಗೂ ಗೊತ್ತಾಯ್ತು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ನೀವು ಎಷ್ಟು ಕೆಲಸ ಮಾಡ್ಯಾನ ನೋಡ್ರಿ. 37/6 ಕೆಲಸ ಮಾಡಕ್, 37/56 ಕೆಲಸ ಮಾಡಕ ನೀವು ಎಷ್ಟು ದಿವಸ ತಗೊಂಡಾನು? 37/2 ದಿವಸ ತಗೊಂಡ. ಓಕೆ, ಹಂಗಾರ ಪೂರ್ತಿ ಕೆಲಸ ಮಾಡಕ್ 2 ದಿವಸ ತಗೋತಾನು ನೋಡ್ರಿ. 37ರಿಂದ ಎಷ್ಟಾಯ್ತು? 37/56 ಕೆಲಸ ಮಾಡಕ ಇವ್ ಎಷ್ಟು ದಿವಸ ತಗೊಂಡನಪ್ಪ? 37/2 ತಗೊಂಡಾನ. ತಡಿ, ನೋಡ್ರಿ 37ರಿಂದ 37 ಹೋತು. 2 1 2 2 2 2 4 2 8 16. ಹಂಗಾರ 1 ಅಂದ್ರೆ ಎಷ್ಟು ಬಂತು? 28 ಬಂತು. ಒಂದು ಪೂರ್ತಿ ಕೆಲಸ ಮಾಡಕ್ಕೆ ಎಷ್ಟು ತಗೊಂಡಾನೋ? 28. ಆದ್ರೆ ಇಲ್ಲಿ ಕೇಳಿದ್ದೆಷ್ಟು? ಅರ್ಧ ಕೆಲಸ. ಅಂದ್ರೆ ಇದ್ರ ಅರ್ಧ ಎಷ್ಟಾಕತಿ? 14 ದಿನಗಳು. ಓಕೆ, ಸ್ವಲ್ಪ ಲಾಜಿಕಲ್ ಕ್ವಶನ್ ಆಗಿತ್ತು, ಸ್ವಲ್ಪ ಥಿಂಕ್ ಮಾಡುವಂತ ಪ್ರಶ್ನೆ ಆಗಿತ್ತು ಇದು. ಓಕೆ, ಬಹಳ ಈಸಿ ಆಗೈತಿ. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಈ ಕೊಟ್ಟಂತ ದಿನಗಳು ಸರಿಯಾಗಿ ಹಂಚಬೇಕು. ಈ 37.5 ಹೆಂಗ್ ಹಂಚಕ್ ಬರ್ತೈತಿ? 18 18 ಸಮನಾಗಿ ಹಂಚಿದ್ವಿ. ಓಕೆ, 36 ಆಯ್ತು.
ಈಗ 37 ಇನ್ನೂ ಒಂದೂವರೆ ದಿನ ಉಳಿತು. ಹಂಗಾರೆ ನೆಕ್ಸ್ಟ್ ಒಂದು ದಿವಸ ಕೆಲಸ ಯಾರು ಮಾಡ್ತಾರೋ ಇವ್ ಮಾಡ್ತಾನೋ. ಹಂಗಾರೆ ಆ ಅರ್ಧ ಕೆಲಸ ಯಾರು ಮಾಡ್ತಾರೋ ಇವ್ ಮಾಡ್ತಾನೆ. ಕ್ಯೂ ಮತ್ತು ಆರ್ದ ಕೆಲಸ ಬಂತು. ಕ್ಯೂ ಎಷ್ಟು ದಿವಸ ಕೆಲಸ ಮಾಡ್ತಾನೆ ಹಂಗಾದ್ರೆ 19 ದಿವಸ. ಆರ್ ಎಷ್ಟು ದಿವಸ ಕೆಲಸ ಮಾಡ್ತಾನೋ 37/2 ದಿವಸ ಕೆಲಸ ಮಾಡ್ತಾನೆ. ಆಯ್ತು. ಓಕೆ, ಈಗ ಇಲ್ಲಿ ಕೊಟ್ಟದ್ದೇನು, ಕ್ಯೂ 56 ದಿನಗಳಲ್ಲಿ 56 ದಿನದೊಳಗ ಇವು ಪೂರ್ತಿ ಕೆಲಸ ಎಷ್ಟು ಅನ್ಕೊಂಡಿವಿ ನಾವು? 1 ಅನ್ಕೊಂಡಿವಿ. 56 ದಿವಸನಾಗ ಇವ್ ಏನ್ ಮಾಡ್ತಾನ? ಒಂದು ಪೂರ್ತಿ ಕೆಲಸ ಮಾಡ್ತಾನ. ಹಂಗಾರೆ ಇವು ಮಾಡಿದ ಕೆಲಸದ ದಿನಗಳೆಷ್ಟು? 19. 19 ದಿವಸನಾಗ ಎಷ್ಟು ಕೆಲಸ ಮಾಡ್ತಾನೋ? 19 ದಿವಸನಾಗ ಏನ್ ಮಾಡ್ತಾನೋ? 19/56. ಇದು ಗುಣಾಕಾರಕತಿ, ಇದರಿಂದ ಭಾಗಾಕಾರಕತಿ. 19/56 ಆಯ್ತು. ಹಂಗಾರೆ ಕ್ಯೂ 56 ಒಳಗೆ 19 ಕೆಲಸ ಮಾಡ್ಯಾನ ಅಂದ್ರೆ ಉಳಿದಿದ್ದ ಕೆಲಸ ಯಾರು ಮಾಡಿರ್ತಾರ? 6 ಮಾಡಿರ್ತಾರ. ಹೌದ್ಲ? 56 ಒಳಗ 19 ಕಳೆದ್ರೆ ಎಷ್ಟು ಬಂತು? 37. 56 ಒಳಗ 37 ಕೆಲಸ ಯಾರು ಮಾಡಿರ್ತಾರಪ್ಪ? 6 ಮಾಡಿರ್ತಾರ. ಹೌದಾ? ಹಂಗಾರ 37/56 ಕೆಲಸ ಮಾಡಾಕ ನೀವು ಎಷ್ಟು ದಿವಸ ತಗೊಂಡಾನಪ್ಪ? 37/2 ದಿವಸ ತಗೊಂಡಾನ. 37/56 ಕೆಲಸ ಮಾಡಕ 37/2 ತಗೊಂಡಾನ. ಹಂಗಂದ್ರ ಒಂದು ಪೂರ್ತಿ ಕೆಲಸ ಮಾಡಕ ಎಷ್ಟು ತಗೋತಾನು ನೋಡ್ರಿ. ನಿಮ್ಗೆ ಇದು ಗೊತ್ತಾಗಿಲ್ಲ ಅಂದ್ರೆ ಇದನ್ನ ಗುಣಿಸ್ರಿ, ಇದರಿಂದ ಭಾಗಿಸ್ರಿ. 37/2 ಇಂಟು 1 ಇದರಿಂದ ಭಾಗಿಸ್ಬೇಕು. 37 ಮ್ಯಾಗ ಹೋದ್ರ ಗುಣಿಸ್ಬೇಕತಿ. 37ರಿಂದ 37 2 2 28. ಹಂಗಾರ ಒಂದರ ಬೆಲೆ ಎಷ್ಟು ಬಂತು? 28. ಒಂದು ಪೂರ್ತಿ ಕೆಲಸ ಮಾಡಕ್ 28 ತಗೋತಾರ. ನಮಗ್ ಕೇಳಿದ್ದು ಎಷ್ಟು ದಿವಸದ್ದು? ಅರ್ಧ ದಿವಸದ್ದು. ಅರ್ಧ ದಿವಸದ ಅಂದ್ರೆ ಇದ್ರ ಅರ್ಧ ಎಷ್ಟಾಯ್ತು? 14. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಒಳ್ಳೆಯ ಕ್ವಶನ್ ಆಗಿತ್ತು. ಒಂದು ಅಸಲು ಮೊತ್ತದ ಮೇಲೆ ವಾರ್ಷಿಕ 5% ಬಡ್ಡಿ ದರದಲ್ಲಿ 3 ವರ್ಷಗಳವರೆಗೆ ಸಿಗುವ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿಯ ನಡುವಿನ ವ್ಯತ್ಯಾಸ 122 ಆಗಿದೆ. ಹಾಗಾದ್ರೆ ಆ ಅಸಲು ಮೊತ್ತ ಡ್ಯಾಶ್ ಆಗಿತ್ತು. ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಯ ನಡುವಿನ ಸೂತ್ರ ನಿಮ್ಮೆಲ್ಲರಿಗೂ ಗೊತ್ತಾ? ಡಿಫರೆನ್ಸ್ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು ಆರ್ ಡಿವೈಡೆಡ್ ಬೈ 100 ಸ್ಕ್ವೇರ್. ಇದು 2 ವರ್ಷ ಕೊಟ್ರ, 3 ವರ್ಷ ಕೊಟ್ರ 300 ಪ್ಲಸ್ ಆರ್ ಡಿವೈಡೆಡ್ ಬೈ 100. ಇದು 3 ವರ್ಷದ ಸೂತ್ರ ಆಯ್ತು. ಡಿಫರೆನ್ಸ್ ಕೊಟ್ರಲ್ಲಿ 122 ಬರೆದ್ರಿ. ಅಸಲು ಗೊತ್ತಿಲ್ಲ, ಪಿ ಬರೆದ್ರಿ. ಬಡ್ಡಿ ದರ ಕೊಟ್ಟರು 5. 5ರ ಸ್ಕ್ವೇರ್ ಮಾಡ್ರ 5 5 25. 100ರ ಸ್ಕ್ವೇರ್ ಮಾಡ್ರ 100 ಇಂಟು 100 ಇಂಟು 300 ಪ್ಲಸ್ ಆರ್. ಬಡ್ಡಿ ದರ ಎಷ್ಟೈತಿ? 5. 300 ಪ್ಲಸ್ 5 ಅಂದ್ರ 305 ಡಿವೈಡೆಡ್ ಬೈ 100. 25 1 25 4 ರೈಟ್. ಓಕೆ, ಮತ್ತೆ 5 2 10 1 0 5 6 30 5 1 5 61 1 61 2. ಇಲ್ಲಿ ಭಾಗಾಕಾರದಾಗಿದ್ದದ್ದು ಈ ಕಡೆ ಹೋದ್ರೆ ಏನಕತಿ? ಗುಣಾಕಾರ. 4 2 8 8 ಅಂತಂದ್ರೆ ಮುಂದೆ 1 0 ಅಂದ್ರೆ 80. ಇದಕ್ಕೆ 80ರಲ್ಲಿ ಗುಣಿಸ್ರೆ ಎಷ್ಟಾಯ್ತು? 8 2 16 ಮುಂದೆ 1 0. ಇಲ್ಲಿ 2 0 ಭಾಗಾಕಾರದಾಗಿದ್ದದ್ದು ಅಲ್ಲಿ ಹೋದ್ರ ಗುಣಾಕಾರ ಹಾಕದ. ಎಷ್ಟು ಬಂತು? 16,000 ಸರಿಯಾದ ಉತ್ತರ ಆಗಿತ್ತು. ಈ ಫಾರ್ಮುಲಾ ಗೊತ್ತಿದ್ರೆ ಸಾಕು, ನೀವು ಕ್ಯಾಲ್ಕುಲೇಷನ್ ಎಷ್ಟು ಫಾಸ್ಟ್ ಮಾಡ್ತೀರಿ ಅಷ್ಟು ಬೇಗ ಈ ಪ್ರಶ್ನೆ ಮುಗಿತದ. ರೈಟ್. ನೆಕ್ಸ್ಟ್, ಒಂದು ಔಷಧವು ಎಸ್ ಪದಾರ್ಥವು 60%, ಟಿ ಪದಾರ್ಥವು 40% ಇದೆ. ಒಂದು ವೇಳೆ ಎಸ್ ನ ಪ್ರತಿ ಘಟಕಕ್ಕೆ ಅಸಲು ಬೆಲೆಯನ್ನು 30ರಿಂದ 40ಕ್ಕೆ ಹೆಚ್ಚಿಸಿದರೆ ಮತ್ತು ಟಿಯ ಪ್ರತಿ ಘಟಕಕ್ಕೆ 30ರಿಂದ 20 ಇಳಿಸಿದರೆ ಔಷಧದ ವೆಚ್ಚದಲ್ಲಿ ಶೇಕಡಾ ಬದಲಾವಣೆ ಎಷ್ಟು ಉಂಟಾಗ್ತದೆ ಅಂತ ಕೇಳ್ಯಾರ. ಒಂದು ಪದಾರ್ಥ ಐತಿ ಎಸ್, ಇದ್ರದ್ದು ಎಷ್ಟಿತ್ತು? 60 ಇತ್ತು. ಇದ್ರ ಬೆಲೆ ಎಷ್ಟಿತ್ತು? 60 ಇತ್ತು. ನೆಕ್ಸ್ಟ್, ಇನ್ನೊಂದು ಪದಾರ್ಥ ಇತ್ತು ಟಿ, ಇದ್ರ ಬೆಲೆ ಎಷ್ಟಿತ್ತು? 40. ಓಕೆ, ಹಂಗಾರೆ ಇದು 30 ಇದ್ದದ್ದು 40 ಆಗೈತಿ. ಎಷ್ಟಾಗೈತಿ? 30 ಇದ್ದದ್ದು 40 ಆಗೈತಿ. ಓಕೆ, ಇದು ಎಷ್ಟು ಇತ್ತಿದ್ರ ರೇಟ? 30. ಈಗ ಅದು ಎಷ್ಟಾಗೈತಿ? 10 ಹೆಚ್ಚಿಗೆ ಆಗೈತಿ. ಎಷ್ಟು ಹೆಚ್ಚಿಗೆ ಆಗೈತಿ? 10 ಹೆಚ್ಚಿಗೆ ಆಗೈತಿ. 10 ಹೆಚ್ಚಿಗೆ 10 ಹೆಚ್ಚಿಗೆ ಅಂತಂದ್ರೆ ನೋಡ್ರಿ, ಇದ್ರ ಟೋಟಲ್ 60 ಇಂಟು 30 ಅಂತಂದ್ರೆ 1800 ಆಗಿರುತ್ತೆ. ಓಕೆ, ಇದು ಕೂಡ 30 ಇತ್ತು, ಇದು ಏನಾಗೈತಿ? 20 ಆಗೈತಿ. ಹಂಗಾರೆ ಎಷ್ಟು ಕಡಿಮೆ ಆಗೈತಿ? 10 ಕಡಿಮೆ ಆಗೈತಿ. ಇಷ್ಟು ಗೊತ್ತಾತ? 6 3 18 ಮುಂದೆ 2 0, 4 3 12 ಮುಂದೆ 2 0. ಇದು ನಾರ್ಮಲ್ ಆವರೇಜ್. ಹಂಗಾರೆ ಪ್ರತಿಯೊಂದರೊಳಗೂ 10 ಹೆಚ್ಚಾಗೈತಿ. ಪ್ರತಿಯೊಂದರೊಳಗೂ 10 ಹೆಚ್ಚಾಗಿತ್ತು ಅಂದ್ರೆ ಟೋಟಲ್ ಎಷ್ಟು ಹೆಚ್ಚಾಗಿರ್ತೈತಪ್ಪ? ಇಲ್ಲಿ 600 ಹೆಚ್ಚಾಗಿರುತ್ತೆ. ಹೌದಾ? ಇಲ್ಲಿ ಪ್ರತಿಯೊಂದರೊಳಗೆ 10 ಕಡಿಮೆ ಆಗೈತಿ, 40ರೊಳಗೆ ಕಡಿಮೆ ಆಗೈತಿ ಅಂದ್ರೆ ಟೋಟಲ್ ಎಷ್ಟು ಕಡಿಮೆ ಆಗಿರ್ತೈತಿ? 400 ಕಡಿಮೆ ಆಗೈತಿ. ಹಂಗಾರೆ ಓವರ್ ಆಲ್ ಆಗಿ ವ್ಯತ್ಯಾಸ ಎಷ್ಟಾಯ್ತು? 200. ಓವರ್ ಆಲ್ ವ್ಯತ್ಯಾಸ ಎಷ್ಟಾಯ್ತು? 200. ಈ 200 ಏನ್ ಮಾಡ್ಬೇಕು ನಾವು? ಈ 200 ಏನ್ ಮಾಡ್ಬೇಕು? ಇವು ಎಲ್ಲದರ ನಡಕ ಹಂಚಬೇಕು. ಇವು ಎಲ್ಲಾದ್ರದ್ದು ಟೋಟಲ್ ಎಷ್ಟೈತಿ? 3000. ಇದ್ರ ನಡಕ ಏನ್ ಮಾಡ್ಬೇಕು? ಹಂಚ್ಬೇಕು. ಭಾಗಿಸು 3000. ಶೇಕಡಾಕ್ ಬದಲು ಮಾಡ್ತೀರಿ ಅಂತಂದ್ರೆ 100ರಿಂದ ಗುಣಿಸ್ತೀರಿ. 2 0 ಇಂದ 2 0 ಹೋಯ್ತು. 2 1 2 15
ಅದನ್ನು 1/15 ಇಂಟು 100 ಅಂದರೆ ಎಷ್ಟು ಬಂತು? 6.67% ಏರಿಕೆ ಆಗಿದೆ. ಇಲ್ಲಿ ಪ್ಲಸ್ ಇರೋದ್ರಿಂದ ಏರಿಕೆ ಆಗಿದೆ. ಮೈನಸ್ ಇತ್ತಂದ್ರೆ ಇಳಿಕೆ ಆಕಿತ್ತು. ನೋಡ್ರಿ ಸಿಂಪಲ್ ಪ್ರಶ್ನೆ ಇದೆ. 60% ಇತ್ತು, ಇದು 40% ಇತ್ತು. ಓಕೆ, ಎಸ್ ನ ಪ್ರತಿ ಘಟಕ ಅಸಲು ಬೆಲೆಯನ್ನು 30ರಿಂದ 40ಕ್ಕೆ ಏರಿಸ್ಯಾರ. ಇದು ಟಿ ನ ಘಟಕದ ಏನ್ ಮಾಡ್ಯಾರ 30ರಿಂದ 20 ಇಳಿಸ್ಯಾರ. ಹಂಗಾರೆ ಔಷಧ ವೆಚ್ಚದೊಳಗೆ ಎಷ್ಟು ಪರ್ಸೆಂಟೇಜ್ ಹೆಚ್ಚ ಕಡಿಮೆ ಆಕತ್ತೆ ಅಂತ ಕೇಳ್ಯಾರ. 60 30 ಬರ್ಕೊಂಡ್ರಿ, 40 30 ಬರ್ಕೊಂಡ್ರಿ. ಇದು 10% ಏರಿಕೆ ಆಗೈತಿ, ಇದು 10% ಇಳಿಕೆ ಆಗೈತಿ. ಓಕೆ ನೋಡ್ರಿ, 10 6ಲೇ ಇದು ಫಸ್ಟ್ ಇದು ಮಾಡ್ರಿ. 6 3ಲೇ 18, ಮುಂದೆ 2 0 ಅಂದ್ರೆ 1800 ಆಯ್ತು. 4 3ಲೇ 12, ಮುಂದೆ 2 0 ಅಂದ್ರೆ 1200 ಆಯ್ತು. ಇದ್ರದ್ದು ಓವರ್ ಆಲ್ ಎಷ್ಟಿತ್ತು? 3000 ಇತ್ತು. ಓವರ್ ಆಲ್ ಮೊದಲೇಕೆ ಎಷ್ಟಿತ್ತು? ಅಸಲು ಬೆಲೆ 3000 ಇತ್ತು. ಹಂಗಾರೆ ಇದು 10% ಹೆಚ್ಚಿಗೆ ಆಗೈತಿ. 10% ಹೆಚ್ಚಿಗೆ ಅಂದ್ರೆ 60 ಮಂದಿ ನಡಕ್ಕೆ ಎಷ್ಟಾಯ್ತು? 600 ಹೆಚ್ಚಿಗೆ ಆಯ್ತು. ಇದು 10 ಇಳಿಕೆ ಆಗೈತಿ. ಹಂಗಾರೆ ಓವರ್ ಆಲ್ 40 ಮಂದಿ ನಡಕ್ಕೆ ಎಷ್ಟು ಇಳಿಕೆ ಆಯ್ತು? 400 ಇಳಿಕೆ ಆಯ್ತು. 600 ಮೈನಸ್ 400 ಅಂತಂದ್ರೆ ಇಳಿಕೆ ಆಗಿದ್ದಕ್ಕೆ ಇದು ಮೈನಸ್ ಬರ್ಕೊಂಡ್ರಿ. 600 ಮೈನಸ್ 400 ಅಂದ್ರೆ ಎಷ್ಟು ಬಂತು? 200. 200 ರೂಪಾಯಿ ಹೆಚ್ಚಾಗೈತಿ. ಎಷ್ಟು ರೂಪಾಯಿ ಒಳಗ? 3000 ರೂಪಾಯಿ ಒಳಗ ಶೇಕಡಾಕ್ ಬದಲು ಮಾಡ್ಬೇಕಂದ್ರೆ 100ಲೇ ಗುಣಿಸ್ತೀವಿ. 200 ಒಂದ್ಲೇ 200 15 1/15 ಅಂದ್ರೆ 6.67 ಸರಿಯಾದ ಉತ್ತರ. 19ನೇ ಪ್ರಶ್ನೆ. ಚೇತನ್ ವಿಪುಲ್ ಮೋಹನ್ ಅವರ ಸರಾಸರಿ ತೂಕವು 46 ಕೆಜಿ ಆಗಿದೆ. ಒಂದು ವೇಳೆ ಚೇತನ್ ವಿಪುಲ್ ಅವರ ಸರಾಸರಿ ತೂಕ 40 ಕೆಜಿ, ವಿಪುಲ್ ಮತ್ತು ಮೋಹನ್ ಅವರ ಸರಾಸರಿ ತೂಕ 44 ಕೆಜಿ, ವಿಪುಲ್ ಅವರ ತೂಕ ಎಷ್ಟು? ಡೈರೆಕ್ಟ್ ಮಾಡುವಂತ ಅಪ್ರೋಚ್ ನಿಮಗೆ ಹೇಳಿದೀನಿ. ಇಬ್ಬರದು ಕೊಟ್ಟದ್ದನ್ನ ಕೂಡಿಸ್ರಿ, 2ರಿಂದ ಗುಣಿಸ್ರಿ, ಮತ್ತೆ 3 ಮಂದಿದು ಕೊಟ್ಟದ್ದನ್ನ ಬರ್ಕೋರಿ, 3ರಿಂದ ಗುಣಿಸ್ರಿ, 2ರ ವ್ಯತ್ಯಾಸ ಕಂಡುಹಿಡಿದ್ರೆ ಮುಗಿತು. ಇವ್ರ ಇಬ್ಬರದು 44 ಐತಿ, ಇವ್ರಿಬ್ಬರದು 40 ಐತಿ. 2 ಕೂಡಿಸ್ರಿ ಎಷ್ಟಾಯ್ತು? 84. ಇಬ್ಬರದಾರು 2ರಿಂದ ಗುಣಿಸಿ ಮೈನಸ್ ಈ 3 ಮಂದಿ ಇರುತ್ತಲ್ಲ 46 ಅದನ್ನ ಬರೆದ್ರಿ. ಇವ್ರು 3 ಮಂದಿ ಇರೋದ್ರಿಂದ 3ರಿಂದ ಗುಣಿಸ್ರಿ. 4 2 8, 8 2 16, 6 3 18, 4 3 12 1 13. 2ರ ವ್ಯತ್ಯಾಸ ಎಷ್ಟು? 8 8 ಹೋದ್ರೆ 0, 16 13 ಹೋದ್ರೆ 3. ಆಪ್ಷನ್ 3 ಸರಿಯಾದ ಉತ್ತರ. 20ನೇ ಪ್ರಶ್ನೆ. ಎಂ ಎನ್ ಪಿ ಎಂಬ 3 ಜನರಿದ್ದಾರೆ. ಅವರೆಲ್ಲರೂ 150 ಮೀಟರ್ ಉದ್ದದ ವೃತ್ತಾಕಾರದ ಪಥವೊಂದರಲ್ಲಿ ಒಂದೇ ದಿಕ್ಕಿನಲ್ಲಿ ಓಡುತ್ತಿದ್ದಾರೆ. ಅವರ ವೇಗಗಳು ಕ್ರಮವಾಗಿ 20 ಮೀಟರ್ ಪರ್ ಸೆಕೆಂಡ್, 15 ಮೀಟರ್ ಪರ್ ಸೆಕೆಂಡ್, 12 ಮೀಟರ್ ಪರ್ ಸೆಕೆಂಡ್ ಆಗಿವೆ. ಒಂದು ವೇಳೆ ಅವರೆಲ್ಲರೂ ಒಂದೇ ಸಮಯದಲ್ಲಿ ಒಂದೇ ಸ್ಥಳದಿಂದ ಓಡಲು ಪ್ರಾರಂಭಿಸಿದರೆ ಎಷ್ಟು ಸಮಯದ ನಂತರ ಅವರು ಮೊದಲ ಬಾರಿಗೆ ಬಿಟ್ಟಿದ್ದಾರೆ? ಟೈಮ್ ಇದ್ದು ಏನು ಕಂಡುಹಿಡಬೇಕು? ಇಲ್ಲಿ ಲಸ ಕಂಡುಹಿಡಬೇಕು. ಟೈಮ್ ಇದ್ದು ಏನು ಕಂಡುಹಿಡಬೇಕು? ಲಸ. ಎಲ್ಲರೂ ಒಮ್ಮೆ ಕೂಡ್ತಾರಂತಂದ್ರೆ ಏನ್ ಮಾಡ್ತೀವಿ ನಾವು? ಲಸ ಕಂಡುಹಿಡಿತೀವಿ. 1 ಗಂಟೆ ಇಷ್ಟು ಟೈಮ್ ಬಿಟ್ಟು ಇಷ್ಟು ಸೆಕೆಂಡ್ ಬಿಟ್ಟು ಬಾರಿಸತಿ, ಇಷ್ಟು ಸೆಕೆಂಡ್ ಬಿಟ್ಟು ಬಾರಿಸತಿ, ಇಷ್ಟು ಸೆಕೆಂಡ್ ಬಿಟ್ಟು ಬಾರಿಸತಿ. ಹಂಗಾರೆ ಎಲ್ಲಾನು ಎಷ್ಟು ಗಂಟೆ ಒಳಗೆ ಒಮ್ಮೆ ಬಾರಿಸ್ತಾವು? ಈ ರೀತಿ ಪ್ರಶ್ನೆ ಇರ್ತದಲ್ಲ, ಅದೇ ಸೇಮ್ ಪ್ರಶ್ನೆ ಇದು ಕೂಡ. ನೋಡ್ರಿ, ಇದರ ಉದ್ದ ಎಷ್ಟೈತಿ? 150. ಟೈಮ್ ಹೆಂಗೆ ಕಂಡುಹಿಡಿತೀವಿ ನಾವು? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟೈತಿ? 150 ಭಾಗಿಸು 20. ಓಕೆ, ಎರಡನೇದ್ರೊಳಗೆ 150 ಭಾಗಿಸು 15. ಮೂರನೇದ್ರೊಳಗೆ 150 ಭಾಗಿಸು 12. ನಾವು ಲಸ ಹೆಂಗೆ ಕಂಡುಹಿಡಿತೀವಿ? ಲಸ ಕಂಡುಹಿಡಿಬೇಕಂದ್ರೆ ಮ್ಯಾಗಿಂದ್ರದ್ದು ಲಸ ಕಂಡುಹಿಡಿತೀವಿ, ಕೆಳಗಿಂದ್ರದ್ದು ಮಸ ಕಂಡುಹಿಡಿತೀವಿ. ಹೌದಲ್ಲ? ಮ್ಯಾಗಿಂದ್ರದ್ದು ಲಸ, ಕೆಳಗಿಂದ್ರದ್ದು ಮಸ. ಮ್ಯಾಗಿಂದ್ರದ್ದು ಲಸ ಎಷ್ಟೈತಿ? 150 150 150 ಅಂದ್ರೆ ಮ್ಯಾಗಿಂದ ಎಷ್ಟು ಬರ್ತೈತಿ? 150. ಮಸ 20 15 12ರ ಮಸ ಎಷ್ಟು ಬರ್ತೈತಿ? 1. 150 ಭಾಗಿಸು 1 ಅಂದ್ರೆ 150. ನಿಮಗೆಲ್ಲರಿಗೂ ಲಸ ಮಸ ತೆಗಿಯಕ್ಕೆ ಬರ್ತೈತೆ ಅನ್ಕೋತೀನಿ ನಾನು. ಓಕೆ ರೈಟ್. ಓಕೆ ಸ್ನೇಹಿತರೆ, ಇದರಲ್ಲಿ 1ರಿಂದ 2 ಕ್ಯಾಲ್ಕುಲೇಟಿವ್ ಪ್ರಶ್ನೆ ಇದ್ದು, 1 ಲಾಜಿಕಲ್ ಪ್ರಶ್ನೆ ಇತ್ತು. ಓವರ್ ಆಗಿ ಈಸಿ ಆಗಿತ್ತು, ಮತ್ತೆ ಕೆಲವೊಂದಿಷ್ಟು ಪ್ರಶ್ನೆಗಳು ಕ್ಯಾಲ್ಕುಲೇಟಿವ್ ಆಗಿದ್ದು ಅಂತ ಹೇಳ್ಬೋದು. ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.